ರಾಜ್ಯ ಸರ್ಕಾರ ಕೇಳಿದ್ರೆ ಅವ್ರಿಗೆ NOC ಬೇಕು, ಅವ್ರದ್ದು ಖಾತಾ ಕಂದಾಯ ಸರಿ ಇರಬೇಕು, ಅವ್ರ ಪ್ಲ್ಯಾನ್ ಇರಬೇಕು, ಪ್ರತಿಯೊಂದು ಕೇಳ್ತೀರಾ. ಬರೀ 20-30 ಒಂದು ಚಿಕ್ಕ ಮನೆ ಕಟ್ಟಬೇಕಾದ್ರೆ ನೀವಿಷ್ಟು ಅಭಿವೃದ್ಧಿ ಮಾಡೋಂಥವ್ರಾದರೆ ರಾಜ್ಯ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಮನದಲ್ಲಿಟ್ಕೋಬೇಕು. ಇಂಥ ದೊಡ್ಡ ಸಂಸ್ಥೆ ಮಾಡೋರು ಯಾವ್ಯಾವ ರೀತಿ ಸೇಫ್ಟಿಯನ್ನು ಇಟ್ಕೋಬೇಕು. ಇಲ್ಲಿ ನಡೀತಾ ಇರ್ತಕ್ಕಂಥ ಬಿಗ್ ಬಾಸ್ಗೆ ನಾವು ವಿರೋಧಿಗಳಲ್ಲ, ಬಿಗ್ ಬಾಸ್ ವಿರುದ್ಧ ಬಂದಂಥವ್ರಲ್ಲ ನಾವು ಕನ್ನಡ ಪರ ಹೋರಾಟಗಾರರು. ನಾವು ಬಂದಿರೋದಿಷ್ಟೇ, ನ್ಯಾಯ ಎಲ್ರಿಗೂ ಒಂದೇ. ನೀವು ಏನು 2 ವರ್ಷದಿಂದ ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ತೆರಿಗೆ ಹಣವನ್ನು ಕಟ್ಟಿ ಸರ್ಕಾರವನ್ನು ನಡೆಸ್ತಾ ಇದ್ದೀವಲ್ಲ, ಅಂಥ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಕಟ್ಟದೆ ಮೋಸ ಮಾಡಿರ್ತಕ್ಕಂಥ ಏನು ಇವು ವ್ಯವಸ್ಥಾಪಕರಿದ್ದಾರೆ, ಇವರ ವಿರುದ್ಧ ನಾವು ದನಿ ಎತ್ತಿರೋದು. ನೀವು ಧನಿಕರಿಗೊಂದು ಬಡವ್ರಿಗೊಂದು ನ್ಯಾಯ ಆಗಬಾರ್ದು ಅನ್ನೋದಕ್ಕೆ ಕಾರಣಕ್ಕೋಸ್ಕರ ಇವತ್ತು ಎಲ್ಲ ಮಾಧ್ಯಮ ಮಿತ್ರರು, ಕನ್ನಡ ಪರ ಹೋರಾಟಗಾರರ ಏನು ಒಂದು ಪ್ರಾಮಾಣಿಕವಾದಂಥ ಹೋರಾಟ ಇದೆ, ಇವತ್ತು ಅದಕ್ಕೆ ಖಂಡಿತವಾಗೂ ನ್ಯಾಯ ಸಿಕ್ಕಿದೆ ಅಂತ ಹೇಳ್ತೀವಿ. ಇವತ್ತು ರಜಾ ಇದ್ದರೂ ಕೂಡ ಅಧಿಕಾರಿಗಳು ಬಂದು ನೀವು ನೋಡ್ತಾ ಇರ್ಬೋದು ಎಷ್ಟು ಮಟ್ಟಿಗೆ ಸೀಲನ್ನು ಹಾಕ್ಬಿಟ್ಟು ಹೋಗಿದ್ದಾರೆ. ಯಾವುದೇ ಕಾರಣಕ್ಕೂ ಒಳಗಡೆ ಪ್ರವೇಶ ಇಲ್ಲ ಅಂತ. ಆದರೂ ಕೂಡ ಎಲ್ಲೋ ಒಂದು ಕಡೆ ನಾಳೆ ಇಲ್ಲಿ ಏನು ವಿದ್ಯುತ್ ಶಕ್ತಿ ವಿಭಾಗದವರಿದ್ದಾರೆ, ಕರೆಂಟ್ ಕಟ್ ಮಾಡುವಂಥ ಕೆಲಸನೂ ಕೂಡ ನೀವು ಮಾಡಬೇಕಾಗಿದೆ. ಯಾಕೆಂದರೆ ತಹಸೀಲ್ದಾರ್ ಅವ್ರಿಗೆ ಬರೀ ಸೀಲ್ ಹಾಕ್ಬಿಟ್ಟು ಹೋಗಿದ ತಕ್ಷಣ ಇದು ಮುಗಿದೋಗಲಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಯಾವ ರೀತಿ ಬಡವನಿಗೆ ನೀವು ಕಾನೂನನ್ನು ಕೇಳ್ತೀರಾ, ಕಾನೂನು ಪರವಾಗಿದ್ದರೆ ಮಾತ್ರ ನಾವು ಪರವಾನಿಗೆ ಕೊಡ್ತೀರಾ ಅಂತ ಹೇಳ್ತೀರಾ. 2 ವರ್ಷದಿಂದ ಕಣ್ಣು ಮುಚ್ಕೊಂಡು ಕೂತಿದ್ರಾ ನೀವೆಲ್ಲರೂ ಕೂಡ. ಇಲ್ಲ ಅಂದರೆ ಎಲ್ಲರೂ ಕೂಡ ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, DK ಶಿವಕುಮಾರ್ ಅವರು ಬಂದು ಇದನ್ನು ಟೇಪ್ ಕಟ್ ಮಾಡಿ ಉದ್ಘಾಟನೆ ಮಾಡಿದ್ರು ಅಂತ. ಹಾಗೆ ಅವ್ರಿಗೆ ಗೊತ್ತೋ ಇಲ್ವೋ ವಿಚಾರ ನಮಗೆ ಗೊತ್ತಿಲ್ಲ. ಆದರೆ ಯಾರೋ ಒಬ್ಬರು ಇನ್ಫ್ಲೂಯೆನ್ಸ್ನ ಇಟ್ಕೊಂಡು ಯಾವುದೋ ಒಂದು ಸಂಸ್ಥೆಯನ್ನು ನಡೆಸಿ ಆಮೇಲೆ ಈ ಒಂದು ಮಾಲೀಕರಿಗೆ ಭಾಳ ದೊಡ್ಡ ಮಟ್ಟದಲ್ಲಿ ದುರಾಂಕಾರ ಇದೆ ಅಂತ ಹೇಳಿ ನಾನು ಸುಮಾರು ಜನಗಳಲ್ಲಿ ಸ್ಥಳೀಕರಲ್ಲಿ ಕೇಳ್ಪಟ್ಟೆ. ನಾವು ಹೇಳೋದಿಷ್ಟೇ, ಬಿಗ್ ಬಾಸ್ಗಾಗಲಿ ಕಿಚ್ಚ ಸುದೀಪ್ ಅವ್ರಿಗಾಗಲಿ ಇಲ್ಲಿ ಯಾರ್ಯಾರು ಒಳಗಡೆ ಬಂದಿದ್ದೀರಾ ಕನ್ನಡಿಗರು, ನೀವೆಲ್ಲರೂ ಕೂಡ ಸ್ಪರ್ಧಿಗಳಾಗಿ ನಿಮ್ಮ ಯಾರ ವಿರುದ್ಧನೂ ನಾವು ಬಂದಿರೋದಲ್ಲ. ನಾವು ಬಂದಿರೋದು ಒಂದೇ, ನ್ಯಾಯದ ಪರವಾಗಿ, ಅನ್ಯಾಯದ ವಿರುದ್ಧವಾಗಿ ದನಿ ಎತ್ತಲಿಕ್ಕೆ ಕನ್ನಡ ಪರ ಹೋರಾಟಗಾರರಿಗೆ ಇವತ್ತು ಜಯ ಸಿಕ್ಕಿದೆ. ಈ ಜಯ ಇನ್ನೆಷ್ಟು ದಿನ ಇದೇ ರೀತಿ ಮುಂದುವರಿಯುತ್ತೆ ಅಂತ ನಾವು ಕೂಡ ಕಾದು ನೋಡೋಣ. ನಾವು ಹೇಳೋದಿಷ್ಟೇ, ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನೀವು ನ್ಯಾಯದ ಪರವಾಗಿದ್ದರೆ ಖಂಡಿತವಾಗೂ ಇಲ್ಲಿನ ಮಾಲೀಕರಿಗೆ ಯಾವುದೇ ಕಾರಣಕ್ಕೂ ಮುಲಾಜಿಲ್ಲದೆ ಇನ್ನೂ ಯಾವ್ಯಾವುದು ಇನ್ನೂ ಏನೇನು ಮಾಡಿದಾರೋ ನಮಗೆ ಗೊತ್ತಿಲ್ಲ, ಇನ್ನೂ ಕೂಡ ಅದನ್ನು ಎಲ್ಲ ಅಧಿಕಾರಿಗಳು ತನಿಖೆ ಮಾಡಬೇಕು. ಇಲ್ಲಿ ಯಾವುದೇ ರೀತಿ ಪ್ಲ್ಯಾನ್ ಇಲ್ಲ, ಯಾವುದೇ ರೀತಿ ಸೇಫ್ಟಿ ಇಲ್ಲ. ನಾವು ಹೇಳ್ತಾ ಇರೋದಿಷ್ಟೇ, ಒಂದು ತಾವು ಹೇಳಿದ್ರೆ 3-4 ಕೋಟಿ ಖರ್ಚು ಮಾಡಿ ಬಿಗ್ ಬಾಸ್ ಒಳಗಡೆ ಕಾರ್ಯಕ್ರಮ ನಡೆಯುತ್ತೆ ಅಂತ. 3-4 ಕೋಟಿ ಖರ್ಚು ಮಾಡೋರು ಅವ್ರ ಸೇಫ್ಟಿ ಏನಿದೆ? ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಲ್ಲಿನ ಜನ ಒಳಗಡೆ ಇರ್ತಕ್ಕಂಥ ಸ್ಪರ್ಧಿಗಳ ಗತಿ ಏನು, ಅವ್ರನ್ನ ಕಳಿಸಿರ್ತಕ್ಕಂಥ ತಂದೆ ತಾಯಿಗಳ ಪರಿಸ್ಥಿತಿ ಏನು, ಇದೆಲ್ಲವನ್ನು ಕೂಡ ಆಲೋಚನೆ ಮಾಡಿ ಇವತ್ತು ಜಿಲ್ಲಾಧಿಕಾರ ಒಳ್ಳೆ ತೀರ್ಮಾನವನ್ನು ತಗೊಂಡಿದೆ. ಇವತ್ತೆಲ್ಲ ಕನ್ನಡ ಪರ ಹೋರಾಟಗಾರರು, ವಿಶೇಷವಾಗಿ ನಮ್ಮ ನರಸಿಂಹಮೂರ್ತಿಯವರು, ನಮ್ಮ ನಿಲೇಶ್ ಗೌಡರು ಏನೋ ಒಂದು ಸಿದ್ಧಾಂತದಲ್ಲಿ ಇಟ್ಕೊಂಡು ಒಂದು ಒಳ್ಳೆಯ ನಿರ್ಧಾರವನ್ನು ತಗೊಂಡ್ರು. ಅವರ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಹೇಳಿ ಈ ಮೂಲಕ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶ್ರೀಪಾದ್ ಪಟೇಲ್, ಸದ್ಯಕ್ಕೆ ನೋಡ್ತಿರ್ಬೋದು ಒಳಗಡೆ ಕರೆಂಟ್ ಎಲ್ಲ ಇದೆ, ಲೈಟ್ ಎಲ್ಲ ಇದೆ. ಹೀಗಾಗಿ ಕನ್ನಡಪರ ಸಂಘಟನೆಗಳು, ಯಾಕಂದರೆ ಬೆಸ್ಕಾಂನಿಂದ ಇವರು ಯಾವುದೇ ರೀತಿ ಅನುಮತಿ ಪಡೆದಿಲ್ಲ ಎಂಬುದು ಒಂದು ಕಡೆ ಹೇಳಲಾಗ್ತಿದೆ. ಆ ಒಂದು ದೃಷ್ಟಿಯಿಂದ ಬೆಸ್ಕಾಂ ಅವರು ಬಂದು ಈ ಕರೆಂಟನ್ನು ಕಟ್ ಮಾಡಬೇಕು ಅಂತ ಕಡೆ ಹೇಳ್ತಾ ಇದ್ದಾರೆ, ಒತ್ತಾಯ ಮಾಡ್ತಿದ್ದಾರೆ. ಸಾಕಷ್ಟು ಕನ್ನಡಪರ ಸಂಘಟನೆಗಳು ಆಕ್ರೋಶವರಾಗ್ತಿದ್ದಾರೆ. ಯಾಕಂದರೆ ಉಳ್ಳವರಿಗೊಂದು ನ್ಯಾಯನ ಅಂತ ಒಂದು ಕಡೆ ಕಿಡಿಕಾಡ್ತಿದ್ದಾರೆ. ಸದ್ಯಕ್ಕೆ ಇದೀಗ ರಾಮನಗರ ತಹಸೀಲ್ದಾರ್ ಅವರು ಬಂದು ಸೀಲಲ್ಲಿ ಹಾಕಿದ್ದಾರೆ. ಒಂದು ಕಡೆ ಪೊಲೀಸ್ ನಿಯೋಜನೆ ಆಗಿದೆ, ಮತ್ತೊಂದು ಕಡೆ ಒಳಗಡೆ ಸೆಕ್ಯೂರಿಟಿ ಗಾರ್ಡ್ ಇದೆ, ಕರೆಂಟ್ ಲೈಟ್ ಇದೆ. ಹೀಗಾಗಿ ಈ ಒಂದು ಬಿಗ್ ಬಾಸ್ ಮುಂದಿನ ದಿನಗಳಲ್ಲಿ ನಡೆಯುತ್ತಾ ಇಲ್ವಾ? ಯಾಕಂದರೆ ನಾಳೆ ಕೋರ್ಟಿಗೆ ಹೋಗ್ಬೋದು. ಮತ್ತೊಂದು ಕಡೆ ಇಲ್ಲಿನ ಸ್ಪರ್ಧಿಗಳನ್ನು ಈಗ ಶಿಫ್ಟ್ ಮಾಡಿದ್ದಾರೆ. ಇದು ಒಳಗಡೆ ದೃಶ್ಯ ನೋಡ್ತಿರ್ಬೋದು, ತುಂಬ ವಿಶಾಲವಾಗಿದೆ. ಸುಮಾರು ಬಿಗ್ ಬಾಸ್ ಶೋ ಒಂದು 3-4 ಕೋಟಿಯ ವೆಚ್ಚದಲ್ಲಿ ಒಂದು ಸೆಟ್ ಹಾಕಿದ್ದಾರೆ. ಸುಮಾರು 6 ತಿಂಗಳ ಟೈಮ್ ತಗೊಂಡಿದ್ದಾರೆ. ಸುಮಾರು 600ಕ್ಕೂ ಹೆಚ್ಚು ಕೆಲಸಗಾರರು ಈ ಒಂದು ಶೋವನ್ನು ಅಲ್ಲಿ ಭಾಗಿಯಾಗಿದ್ದಾರೆ, ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ಬಟ್ ಇದೀಗ ಒಂದು ಅನುಮತಿ ಇಲ್ಲದೆ ಈ ಒಂದು ಕಾರ್ಯಕ್ರಮ ನಡೆಯುವ ದೃಷ್ಟಿಯಿಂದ ಇದೀಗ ಬಂದ್ ಮಾಡಿದ್ದಾರೆ ರಾಮನಗರ ತಹಸೀಲ್ದಾರರು ಮತ್ತು ರಾಮನಗರ ಜಿಲ್ಲಾಡಳಿತ. ಸದ್ಯಕ್ಕೆ ಈಗ ಪೊಲೀಸ್ ನಿಯೋಜನೆ ಆಗಿದ್ದಾರೆ, ಯಾರು ಒಳಗೆ ಹೋಗಂಗಿಲ್ಲ. ಯಾಕಂದರೆ ತಹಸೀಲ್ದಾರ್ ಅವರು ಒಂದು ಕಡೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಯಾಕಂದರೆ ಅವರು ರಿಪಬ್ಲಿಕ್ ತಂಡಕ್ಕೆ ಮಾತಾಡುವಾಗ ಎಲ್ಲ ಪ್ರಕ್ರಿಯೆ ಮುಗಿಸಿದ್ದೇವೆ, ಇನ್ನೇನಾದರೂ ಕ್ರಮ ಕೈಗೊಳ್ಳುತ್ತೇವೆ. ಯಾಕಂದರೆ ಅವ್ರು ಸಹ ಕೋರ್ಟಿಗೆ ನಾಳೆಗೆ ಹೋಗ್ಬೋದು. ಬಟ್ ಸದ್ಯದ ಪರಿಸ್ಥಿತಿ ಈಗ ಸೀಲ್ ಹಾಕಿದ್ದಾರೆ, ಬಂದ್ ಮಾಡಿದ್ರೆ ನೋಡ್ತಿರ್ಬೋದು. ಒಳಗಡೆ ಎಲ್ಲ ಕಾರೆಲ್ಲ ಓಡಾಡ್ತಿದೆ, ಬಟ್ ಕರೆಂಟ್ ಎಲ್ಲ ಇದೆ. ಯಾಕಂದರೆ ಬೆಸ್ಕಾಂ ಅನುಮತಿ ಪಡೆದಿಲ್ಲ ಎಂಬುದು ಒಂದು ಕಡೆ ಹೇಳಲಾಗ್ತಿದೆ. ಯಾಕಂದರೆ ಆ ಸಂಸ್ಕರಣೆ ಅಂದರೆ ಕೊಳಚೆ ನೀರನ್ನು ಹಾಗೆ ಬಿಡ್ತಿದ್ರೆ, ಸಂಸ್ಕರಣೆ ಮಾಡಿಲ್ಲ. ಈ ಒಂದು ದೃಷ್ಟಿಯಿಂದ ಕೆಲವೊಂದು ನಿಬಂಧನೆಗಳನ್ನು ಪಾಲನೆ ಮಾಡಿಲ್ಲ ಎಂಬ ದೃಷ್ಟಿಯಿಂದ ಇದೀಗ ಜಿಲ್ಲಾಡಳಿತ ಒಂದು ಕಡೆ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಸದ್ಯಕ್ಕೆ ನೋಡ್ತಿರ್ಬೋದು ಪೊಲೀಸರು, ಯಾಕಂದರೆ ಸಾಕಷ್ಟು
ಅಭಿಮಾನಿಗಳಿದ್ದಾರೆ, ಬಿಗ್ ಬಾಸ್ ಶೋ ನೋಡ್ತಾರೆ, ಒಂದು ಕಡೆ ಸುದೀಪ್ ಅವರು ನೋಡ್ತಾರೆ. ಯಾಕಂದರೆ ವಾರದ ಜೊತೆ ಕಿಚ್ಚನ ಜೊತೆ ಕಾರ್ಯಕ್ರಮ ನಡೆಯುತ್ತೆ, ಅಲ್ಲಿ ಸಹ ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳಿದ್ದಾರೆ. ಇವತ್ತು ಇಲ್ಲಿ ಬಂದು ನೋಡ್ತಿದ್ದಾರೆ. ಯಾಕಂದರೆ ಏನಾಯ್ತು ಶೋ, ಯಾಕೆ ಸ್ಪರ್ಧಿಗಳು ಹೋದ್ರು ಅಂತ ಅವರು ಸಹ ಒಂದು ಕಡೆ ಕುತೂಹಲ. ಹೀಗಾಗಿ ಬಂದು ದೃಶ್ಯಗಳ ಸಹ ನೋಡ್ತಾ ಇದ್ದಾರೆ. ಸಾಕಷ್ಟು ಭದ್ರತೆಯನ್ನು ಕೈಗೊಂಡಿದ್ದಾರೆ. ಇನ್ನು ಓಕೆ, ಥ್ಯಾಂಕ್ ಯು ವೀರೇಶ್ ಮಾಹಿತಿಗಾಗಿ. ಬಿಗ್ ಬಾಸ್ ಸ್ಪರ್ಧಿಗಳ ಕಾರು ಟೈರ್ ಪಂಚರ್ ಆಗಿದೆ. ಚನ್ನಪಟ್ಟಣದತ್ತ ಹೋಗ್ತಾ ಇದ್ದ ಕಾರ್ ಪಂಚರ್. ರೆಸಾರ್ಟ್ಗೆ ತೆರಳುವ ಮಾರ್ಗ ಮಧ್ಯೆ ಕಾರ್ ಪಂಚರ್ ಆಗಿದೆ. ಪಂಚರ್ ಆದ ಕಾರಲ್ಲಿ ಇಬ್ಬರು ಸ್ಪರ್ಧಿಗಳಿದ್ದಾರೆ. ಸ್ಪಂದನ ಹಾಗೇನೆ ಇನ್ನೊಬ್ಬ ಸ್ಪರ್ಧಿ ಅದೇ ಕಾರಲ್ಲಿದ್ದಾರೆ. ಮತ್ತೊಂದು ರೂಟ್ನಲ್ಲಿ ಏನು ಬೇರೆ ಬೇರೆ ಅಂದ್ರೆ ಗಿಲ್ಲಿ ನಟ ಆಗಿರ್ಬೋದು, ಚಂದ್ರಪ್ರಭು ಅದೇ ಜಾಗದಿಂದ ನಮ್ಮ ಪ್ರತಿನಿಧಿ ಅರವಿಂದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ಏನು ನಡೀತಾ ಇದೆ ಸದ್ಯಕ್ಕೆ? ಆ ಕಾರಲ್ಲಿ ಯಾವ್ಯಾವ ಸ್ಪರ್ಧಿಗಳಿದ್ದಾರೆ? ಅವ್ರನ್ನ ಶಿಫ್ಟ್ ಮಾಡೋದಕ್ಕೆ ಇನ್ನೂ ವ್ಯವಸ್ಥೆ ಆಗಿಲ್ವಾ? ಏನು ಕತೆ? ಅಲ್ಲಿ ಯಾರಾದರೂ ಆ ಬಿಗ್ ಬಾಸ್ನ ಕಾರ್ಯಕ್ರಮದ ಆಯೋಜಕರು, ಸಿಬ್ಬಂದಿ ಇತ್ಯಾದಿ ಅವ್ರ ಜೊತೆ ಇದ್ದಾರಾ? ಏನು ಅಪ್ಡೇಟ್ಸ್ ಕೊಡ್ತೀರಿ? ಎಸ್ ಶ್ರೀಪಾದ್, ಖಂಡಿತವಾಗ್ಲೂ ಕೂಡ ಆ ಒಂದು ಸ್ಟುಡಿಯೋನಿಂದ, ಬಿಗ್ ಬಾಸ್ ಸ್ಟುಡಿಯೋನಿಂದ, ಜಾಲಿವುಡ್ ಸ್ಟುಡಿಯೋನಿಂದ ಕರೆದುಕೊಂಡು ಬರುವಂಥ ಸಂದರ್ಭದಲ್ಲಿ ಚನ್ನಪಟ್ಟಣದ ಹತ್ತಿರ ಇರುವಂತಹ ಒಂದು ಹೈವೇನಲ್ಲಿ ಈ ಒಂದು ಕಾರ್ ಬ್ಲಾಸ್ಟ್ ಆಗಿರುವಂಥದ್ದು. ಆ ಟೈರ್ ಬ್ಲಾಸ್ಟ್ ಆಗಿ ಒಂದು ಘಟನೆ ನಡೆದಿರುವಂಥದ್ದು. ಕಾರ್ ನಿಂತ್ಕೊಂಡಿದೆ. ತಾವು ದೃಶ್ಯಗಳು ನೋಡಬಹುದು. ಈ ಒಂದು ಸ್ಪರ್ಧಿಗಳು ಕಾರ್ನ ಒಳಗಡೆ ಇದ್ದಾರೆ. ಅವ್ರನ್ನ ಕವರ್ ಮಾಡುವಂಥ ಕೆಲಸ ಕೂಡ ಮಾಡಿರುವಂಥದ್ದು ಅಭಿಷೇಕ್. ಈ ಒಂದು ಬಿಗ್ ಬಾಸ್ 12ರ ಸ್ಪರ್ಧಿ ಅಭಿಷೇಕ್ ಹಾಗೆ ಧನುಷ್ ಗೌಡ ಇದೇ ಒಂದು ವಾಹನದಲ್ಲಿದ್ದಾರೆ. ತಾವು ದೃಶ್ಯಗಳಲ್ಲಿ ನೋಡಬಹುದು. ತಾವು ಒಂದು ಅಶ್ವಿನಿ ಅವರು ಕೂಡ ಒಂದು ಕಾರ್ನಲ್ಲಿ ಇರುವಂಥದ್ದು. ಅವ್ರನ್ನ ಕವರ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಸಿಬ್ಬಂದಿ ಅವ್ರನ್ನ, ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳನ್ನ ಕವರ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸುಮಾರು 4 ವಾಹನಗಳಲ್ಲಿ ಇವ್ರನ್ನ ಕರೆದುಕೊಂಡು ಹೋಗ್ಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ರೆಸಾರ್ಟ್ಗೆ ಇವ್ರನ್ನ ಶಿಫ್ಟ್ ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಇತ್ತು. ಈ ಹಂತದಲ್ಲಿ ವೇಗವಾಗಿ ವಾಹನ ಬರುವಂತ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಒಂದು ಟೈರ್ ಬ್ಲಾಸ್ಟ್ ಆಗಿರುವಂಥದ್ದು, ಟೈರ್ ಒಡೆದೋಗಿರುವಂತಹ ದೃಶ್ಯಗಳನ್ನ ತಾವು ಆ ಒಂದು ದೃಶ್ಯಗಳನ್ನ ನೋಡಬಹುದು. ಇಲ್ಲಿ ಆ ಒಂದು ವಾಹನ ಸವಾರರು ಈಗಾಗಲೇ ಆ ಒಂದು ಚೇಂಜ್ ಮಾಡುವಂಥದ್ದು, ಟೈರ್ ಚೇಂಜ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಭಾಗದಲ್ಲಿ ಬಿಗ್ ಬಾಸ್ನ ಸಿಬ್ಬಂದಿ ಏನಿದ್ದಾರೆ, ಮ್ಯಾನೇಜ್ಮೆಂಟ್ನ ಸಿಬ್ಬಂದಿ, ಅವರು ಕಂಟೆಸ್ಟೆಂಟ್ಗಳನ್ನ ಕವರ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಪ್ರಾಥಮಿಕವಾಗಿ ಇವ್ರನ್ನ ಬೇರೆ ಬೇರೆ ಕಡೆಗೆ ಕಳಿಸುವಂತಹ ಕೆಲಸ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ದುರಂತ ನಡೆದಿರುವಂಥದ್ದು. ಬಿಗ್ ಬಾಸ್ನ ಸೀಸನ್ 12ರ ಆವೃತ್ತಿ ಏನಿದೆ, ತಾವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಈಗ ಬಿಗ್ ಬಾಸ್ನ ಕಂಟೆಸ್ಟೆಂಟ್ಗಳು ಕಾಣಸಿಗ್ತಾರೆ ನಿಮಗೆ. ಇಲ್ಲಿ ಸುಮಾರು 6 ಜನ ಇದ್ದಾರೆ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇರುವಂಥದ್ದು. ಸ್ಪಂದನ ಇದ್ದಾರೆ, ಹಾಗೆ ಇನ್ನುಳಿದಂತಹ ಸ್ಪರ್ಧಿಗಳಿದ್ದಾರೆ. ಅಶ್ವಿನಿ ಅವರಿದ್ದಾರೆ, ಅಭಿಷೇಕ್ ಅವರಿದ್ದಾರೆ. ದೃಶ್ಯಗಳಲ್ಲಿ ನೋಡಬಹುದು ನೀವು. ಸ್ಪಂದನ ಅವರು ಕಾಣಸಿಗ್ತಾ ಇದ್ದಾರೆ. ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಿಗೆ ಈಗಾಗಲೇ ಸಂಕಷ್ಟ, ಮತ್ತೊಂದು ಭಾಗದಲ್ಲಿ ಸಂಕಷ್ಟ ಅನ್ನುವಂಥದ್ದು ಬೇರೆ ವಾಹನದಲ್ಲಿ ಶಿಫ್ಟ್ ಮಾಡುವಂತ ಕೆಲಸ ಕೂಡ ಆಗ್ತಾ ಇರುವಂಥದ್ದು ದೃಶ್ಯಗಳಲ್ಲಿ ತಾವು ಗಮನಿಸಬಹುದು. ಈಗಾಗಲೇ ಆ ಒಂದು ಕಂಟೆಸ್ಟೆಂಟ್ಗಳನ್ನ ಶಿಫ್ಟ್ ಮಾಡುವಂತ ಕೆಲಸ ಆಗ್ತಾ ಇರುವಂಥದ್ದು. ಅಭಿಷೇಕ್ ಗೌಡ, ಧನುಷ್, ಹಾಗೆ ಸ್ಪಂದನ, ಹಾಗೆ ಅಶ್ವಿನಿ ಅವರನ್ನ ಶಿಫ್ಟ್ ಮಾಡುವಂತ ಕೆಲಸ ಆಗ್ತಾ ಇದೆ. ಆ ಒಂದು ವಾಹನ ಕರೆದುಕೊಂಡು ಬರುವಂತ ಸಂದರ್ಭದಲ್ಲಿ ಈ ರೀತಿಯ ಘಟನೆ ಆಗಿದೆ. ಮುಖವನ್ನ ಕವರ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸ್ಪಂದನ ಅವ್ರನ್ನ ಮಾತನಾಡ್ತೀನಿ, ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಕೂಡ ಕೇಳೋಣ. ಸ್ಪಂದನ, ಏನ್ ಹೇಳ್ತೀರಿ ಮೇಡಮ್? ಈ ರೀತಿಯಾದ ಘಟನೆ ಆಗಿದೆ, ಕವರ್ ಮಾಡಿ ಅವ್ರನ್ನ ಕರ್ಕೊಂಡು ಹೋಗುವಂತ ಕೆಲಸ ಕೂಡ ಆಗ್ತಾ ಇರುವಂತದ್ದು. ಸ್ಪಂದನ ಅವರಿದ್ದಾರೆ ಇದೇ ಒಂದು ವಾಹನದಲ್ಲಿ, ಜೊತೆಗೆ ಬೇರೆ ಬೇರೆ ಸ್ಪರ್ಧಿಗಳನ್ನ ಬೇರೆ ಬೇರೆ ವಾಹನದಲ್ಲಿ ಕರ್ಕೊಂಡು ಹೋಗುವಂತ ಕೆಲಸ ಆಗಿರುವಂತದ್ದು. ಧನುಷ್ ಹಾಗೆ ಅಭಿಷೇಕ್ ಕೂಡ ಮತ್ತೊಂದು ವಾಹನದಲ್ಲಿ ಇರುವಂತದ್ದು. ಅವ್ರನ್ನು ಕೂಡ ಈಗ ಬೇರೆ ವಾಹನವನ್ನ ಕರೆಸಿ ಅವ್ರನ್ನ ಕರೆದುಕೊಂಡು ಹೋಗುವಂತ ಕೆಲಸ ಕೂಡ ಆಗ್ತಾ ಇರುವಂತದ್ದು. ನಾನು ಕಂಟೆಸ್ಟೆಂಟ್ಗಳನ್ನ ಮಾತನಾಡುವಂತ ಪ್ರಯತ್ನ ಕೂಡ ಮಾಡಿದೆ, ಆದ್ರೆ ಯಾವುದೇ ರೀತಿಯಾದಂತಹ ಆ ಒಂದು ಸ್ಪರ್ಧಿಗಳು ಆ ಒಂದು ಮಾತನಾಡೋದಕ್ಕೆ ಇಚ್ಛೆ ಪಡಲಿಲ್ಲ. ಜೊತೆಗೆ ಬಿಗ್ ಬಾಸ್ನ ಸಿಬ್ಬಂದಿಗಳು ಕೂಡ ಅವ್ರನ್ನ ಕವರ್ ಮಾಡಿರುವಂತದ್ದು ತಾವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಸ್ಪಂದನ ಅವರು ಕಾಣಿಸಿಕ್ತಾರೆ ದೃಶ್ಯಗಳಲ್ಲಿ, ಜೊತೆಗೆ ಅಶ್ವಿನಿ ಅವರು ಇರುವಂತದ್ದು. ಮತ್ತೊಂದು ಭಾಗದಲ್ಲಿ ಅಭಿಷೇಕ್ ಹಾಗೆ ಧನುಷ್ ಅವರನ್ನ ಕೂಡ ಶಿಫ್ಟ್ ಮಾಡುವಂತಹ ಕೆಲಸ ಆಗ್ತಾ ಇರುವಂತದ್ದು. ಒಂದು ಸ್ಟುಡಿಯೋ ಏನಿದೆ, ಜಾಲಿವುಡ್ ನ ಒಂದು ಸ್ಟುಡಿಯೋ, ಆ ಜಾಲಿವುಡ್ ಸ್ಟುಡಿಯೋ ಮುಖೇನ ಇವ್ರನ್ನ ಕರೆದುಕೊಂಡು ಬರ್ತಾ ಇರುವಂತದ್ದು ತಾವು ದೃಶ್ಯಗಳಲ್ಲಿ ನೋಡಬಹುದು. ಮತ್ತೊಂದು ಸ್ಪರ್ಧಿ ಅವರನ್ನ ಇಲ್ಲಿ ಬೇರೆ ಕಾರಿನಲ್ಲಿ ಶಿಫ್ಟ್ ಮಾಡುವಂತ ಕೆಲಸ ಆಗ್ತಾ ಇರುವಂತದ್ದು. ಇವರೆಲ್ಲ ಕೂಡ ಅಂದ್ರೆ ಗಿಲ್ಲಿ ನಟ ಆಗಿರ್ಬೋದು, ಮಲ್ಲಮ್ಮ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಇನ್ನಿತರ ಎಲ್ಲಾ ಒಂದು ಸ್ಪರ್ಧಿಗಳನ್ನ ಕರೆದುಕೊಂಡು ಬೇರೆ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಗ್ತಾ ಇತ್ತು. ತಾವು ದೃಶ್ಯಗಳಲ್ಲಿ ನೇರವಾಗಿ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇರಬಹುದು. ಅಭಿಷೇಕ್ ಅವ್ರನ್ನ ಕೂಡ ಆ ಒಂದು ಕಾರ್ನಲ್ಲಿ ಕೂರಿಸಲಾಗ್ತಾ ಇರುವಂತದ್ದು. ಬೇರೆ ಕಡೆಗೆ ಅವ್ರನ್ನ ಕರ್ಕೊಂಡು ಹೋಗುವಂತ
ಕೆಲಸ ಆಗ್ತಾ ಇದೆ. ಧನುಷ್ ಗೌಡ, ಅಭಿಷೇಕ್, ಸ್ಪಂದನ ಮತ್ತೋರ್ವರು ಆಗಿರುವಂತ ರಾಶಿಕಾ ಶೆಟ್ಟಿ ಕೂಡ ಇದ್ದಾರೆ. ಅವ್ರನ್ನ ಕೂಡ ಕರ್ಕೊಂಡು ಹೋಗುವಂತ ಕೆಲಸ ಆಗಿರುವಂತದ್ದು ತಾವು ದೃಶ್ಯಗಳು ನೋಡ್ತಾ ಇರ್ಬೋದು. ಬೇರೆ ರೆಸಾರ್ಟ್ಗೆ ಅವ್ರನ್ನ ಕರೆದುಕೊಂಡು ಹೋಗುವಂತ